ಸರ್ ನಮ್ಮ ಜನನೂ ಎಷ್ಟರ ಮಟ್ಟಿಗೆ ಸರಿ ಇದ್ದಾರೆ ಅನ್ನೋ ಪ್ರಶ್ನೆ ಬರುತ್ತೆ. ಯಾಕೆಂತ ಹೇಳಿದ್ರೆ ದುಡ್ಡು ತಗೊಂಡು ವೋಟ್ ಮಾಡ್ತಾರೆ ಅಂದ್ರೆ ದುಡ್ಡು ಇಸ್ಕೊಂಡು ವೋಟ್ ಮಾಡ್ತಾರೆ, ಆಮೇಲೆ ಅಭಿವೃದ್ಧಿ ಮಾಡಿಲ್ಲ ಅಂದ್ರೆ ಸುಮ್ಮನೆ ಇರ್ತಾರೆ. ನಿಮ್ಮ ಹತ್ರ ಜೋಬಲ್ಲಿ ದುಡ್ಡಿದೆ, ನನ್ನ ಹತ್ರ ಜೋಬಲ್ಲಿ ದುಡ್ಡಿದೆ, ಅವನ ಹತ್ರ ದುಡ್ಡಿಲ್ಲ. ಸಿದ್ದರಾಮಯ್ಯ ನಿಮ್ಮಿಬ್ಬರು ದುಡ್ಡು ಕಿತ್ತಿ ಅವ್ರ ಜೋಬಿಗೆ ಹಾಕ್ತೀನಿ ಅಂತಾನೆ. ಇದಕ್ಕೇನು ಹೇಳಿರಿ? ಈ ಬಾರಿ ಹೈಯೆಸ್ಟ್ ವೋಟಿಂಗ್ ಆಗಿದೆ 88%. ಸೊ ಏನ್ ಸರ್ ಇಷ್ಟು ವೋಟಿಂಗ್ ಆಗೋದಕ್ಕೆ ಕಾರಣ ಏನಿರಬಹುದು ನಿಮ್ ಪ್ರಕಾರ? ಬಂಡವಾಳ ಒಳಗೆ ಬೇಕಾದಷ್ಟಿದೆ, ಅದೆಲ್ಲ ನಾವು ಹೇಳಕ್ ಹೋಗಲ್ಲ. ಆ ವೀಕ್ನೆಸ್ ಇವನ್ ಯಾವನ ಬಡ್ಡಿ ಮಗ ಕೂತವನೆ, ಇವನೆಲ್ಲ ರಿಟೈರ್ಡ್ ಆಗವನೆ, ಸಂಬಳ ತಗೋತಾನೆ, ನೆಟ್ಟಿಗೆ ನೇರ ಇವನ್ ಮೂಗಿನ ನೇರಕ್ಕೆ ಮಾತಾಡ್ತಾನೆ. ನಮ್ಮ ಅವಸ್ಥೆ ನಾಯಕ್ ಪಾಡು. ಜನ ಸತ್ಯ ಎಲ್ಲಾನು ತಿಳ್ಕೊಂಡಿರ್ತಾರೆ, ಮಾತಾಡೋದಿಲ್ಲ. ಅವ್ ಏನ್ ಕೇಳ್ತಾರೆ? ನಿಂಜೋ ಬೆಲೆ ಏನಿದೆ ಅಂತ ಹುಡ್ಕೋದು ಒಂದೇ ಕೆಲಸ. ಈಗ ಸರ್ಕಾರ ಎಲ್ಲಾನು ಶುದ್ಧ ಮಾಡ್ತೀನಿ ಅಂತಲ್ಲ, ಎಷ್ಟು ಜನ ಶುದ್ಧ ಮಾಡಿದೆ? ಮಾಡು ಕಾಯ್ತಾ ಇದ್ರ ಕೈಲಿ. ಸ್ವಾತಂತ್ರ್ಯ ಬಂದಾಗಿನಿಂದ ಅವ್ರು ಕೋರ್ಕೊಂಡು ಹೋದವ್ರು ಅವ್ರು ಬಿಟ್ಬಿಡಿ, 800 ವರ್ಷ 180 ವರ್ಷ ಅವ್ರು ಬಿಸಾಕಿ, ಈ ನಮ್ಮಲ್ಲೇ ಸ್ವಾತಂತ್ರ್ಯ ಬಂದ ಮೇಲೆ ಎಷ್ಟು ಜನ ಏನು ಕೈ ಕಾಲು ಕಟ್ಟಾಕಿದ್ದಾರೆ ಎಲ್ಲರಿಗೂ. ನೀನು ಇದು ಊಟ ಮಾಡು, ನೀನು ಇದು ಊಟ ಮಾಡು, ಇದು ಊಟ ಮಾಡು ಅಂತ. ಸರ್ ನಿನ್ನೆ ಎಲೆಕ್ಷನ್ ನಡೀತು, ಹೆಂಗೆ ಅನಿಸುತ್ತೆ ಸರ್ ಇವಾಗ ಎಲೆಕ್ಷನ್ ಆದ ನಂತರ? ನೋಡ್ರಿ, ಈಗ ನಾವು ಸುಮ್ಮನೆ ಹೊಟ್ಟೆ ಒಳಗಿರೋ ಮಗುಗೆ ಕುರಾಬಿ ಹೊಲಿಸ್ದಂಗೆ ಆಯ್ತದೆ. ಈಗ ಹೊಟ್ಟೆ ಒಳಗೆ ಇದೆ, ಅದು ಗಂಡೋ ಹೆಣ್ಣೋ ಏನೂ ಗೊತ್ತಿಲ್ಲ, ಇಲ್ಲ ಒಳಗೆ ಸತ್ತೋಯ್ತದ ಅದು ಗೊತ್ತಿಲ್ಲ. ಸುಮ್ಮನೆ ನಾವು ಸತ್ತಿದ್ದು ಮಾತಾಡಿದ್ರೆ, ಬರೀ ಪೊಳ್ಳು ಮಾತಾಡಿದ್ರೆ, ಯಾರೋ ತಿಳುವಳಿಕೆ ಇಲ್ದಿರೋ ಯಾವ ಮಾತಾಡ್ತವೆ ಪೋಲಿಗಳು ಅಂತ ಮಾತಾಡಿದ್ರೆ ನಾವು ಪೋಲಿ ಆಗೋಯ್ತೀವಿ. ಗೊತ್ತೈತೆ? ಅದರಲ್ಲಿ ಏನು ಹೇಳ್ತೀನಿ ಅಂದರೆ, ನಾನು ಒಂದೇ ಮಾತು ನಾನು ಹೇಳೋದಾದರೆ, ನನ್ನ ಸ್ವಂತ ಇದುವಾಗಿ ಹೇಳೋದಾದರೆ, ಸತ್ಯಂ ಧರ್ಮಂ ಜಯತೆ. ಸತ್ಯ ಧರ್ಮ ಯಾವುದಿದೆಯೋ ಅದು ಆ ಪಕ್ಷನೇ ಆಗಲಿ, ಆ ಮನುಷ್ಯನೇ ಆಗಲಿ, ಆ ಪಾರ್ಟಿನೇ ಆಗಲಿ, ಯಾರೇ ಆಗಲಿ ಅವ್ರಿಗೆ ಜಯ ಆಗಲಿ. ಯಾರಿದ್ದಾರೆ ಸರ್ ಸತ್ಯ? ಎಲ್ಲಿದೆ ಧರ್ಮ? ಎಲ್ಲ ದುಡ್ಡು ಹಂಚುತ್ತಿದ್ದಾರೆ. ನಮಗೆ ಗೊತ್ತಿದ್ದು ನಾವು ಹೇಳ್ತೀವಿ. ಈಗ ನೀವು ಈ ಬಟ್ಟೆ ಹಾಕಿದ್ದೀರಿ, ಇದು ನೀಲಿ ಅಂತ ನಾನು ಹೇಳ್ತೀನಿ, ಇನ್ನೊಬ್ಬ ಬೆಳೆದು ಅಂತ ಹೇಳ್ತಾನೆ, ಇನ್ನೊಬ್ಬ ಕರಿದು ಅಂತ ಹೇಳ್ತಾನೆ. ಅದನ್ನು ನಾವು ಹೇಳೋಕ್ಕಾಗಲ್ಲ. ನಾನು ಕಣ್ಣಿದೆ, ನನಗೆ ಬುದ್ಧಿ ಇದೆ, ನಾನು ಹೇಳ್ತೀನಿ. ನಾವು ಊಟ ಮಾಡಿದ್ದೀನಿ, ನಾನು ಹೇಳ್ತೀನಿ. ಎಲ್ಲರೂ ಹೇಳಬೇಕು ಅಂತ ಏನಿಲ್ಲ. 1000 ಜನನ ನೀವು 140 ಕೋಟಿ ಜನಸಂಖ್ಯೆನೂ ಮೆಚ್ಚಿಸಿ ನಾವು ಇಲ್ಲಿ ಬದುಕೋಕ್ಕಾಗಲ್ಲ. ಈ ಭೂಮಿ ನಮ್ಮನ್ನು ಸಾಕುತ್ತೆ, ನಾವು ಅದನ್ನು ಸಾಕ್ತೀವಿ ಹೇಳಿ? ಏನಾರು ಅದ್ರ ಬಗ್ಗೆ ಒಂದು ಅಭಿಮಾನ ಇದೆಯಾ ಓಲಿ? ಅಟ್ಲೀಸ್ಟು ಮನುಷ್ಯ ಆದ ಪ್ರಾಣಿಗೆ. ಈಗ ಎಲ್ಲ ಪ್ರಾಣಿನೂ ಎಲ್ಲವೂ ಇದ್ದಾವೆ ಈ ಭೂಮಿ ಮೇಲೆ, ಎಲ್ಲನೂ ಸಾಕುತ್ತೆ, ಸ್ವ ಮಾಡ್ಕೋತೆ. ಪಂಚಭೂತಗಳು ಸಾಕ್ತವೆ, ಮತ್ತು ತಿರುಗಿ ಸ್ವ ಮಾಡ್ಕೋತವೆ, ತಿರುಗಿ ಉದ್ಭವ ಮಾಡ್ತಾರೆ. ಅವಕ್ಕಿದೆ ಶಕ್ತಿ. ನಮಗೇನಿದು? ನಾವು ಏನಿದ್ರು ಸಂತೆ ವ್ಯಾಪಾರದ ಮಧ್ಯ, ಸಂತೆಗೆ ಬಂದವರು ನಾವು. ಸಂತೆ ಮುಗಿದ್ಮೇಲೆ ನಮ್ಮದೇನು ಇಲ್ಲಿಲ್ಲ. ಇಲ್ಲಿ ಉಡ್ದಾರನು ಕಿತ್ಕೊಂಡಾರ ಅಂತೆ. ನಾನು ಸರಿಯಾಗಿ ಕರೆಕ್ಟಾಗಿ ಈ ಸತ್ ಮೇಲೆ ನಾನು ಯಾರನ್ನೂ ನೋಡೋಕ್ಕೆ ಹೋಗಲ್ಲ. ಅದೈತೆ, ಅದು ಸತ್ ಮೇಲೆ ಮಣ್ಣು ಅಲ್ವೇ? ಹುಟ್ಟುವಾಗ ಅದ್ರ ಶಕ್ತಿ ಅದು ಹೆಂಗೆ ಹುಡ್ತದೆ ಅಂತ ಅನ್ನೋದು ಆ ಪಂಚಭೂತದ ಶಕ್ತಿ. ಏನಂದರೆ ಎಷ್ಟು ವರ್ಷದ ಎಲೆಕ್ಷನ್ಗಳನ್ನು ನೀವು ನೋಡ್ಕೊಂಡು ಬಂದಿದ್ದೀರಿ, ಆದರೆ ಈ ಬಾರಿ ಹೈಯೆಸ್ಟ್ ವೋಟಿಂಗ್ ಆಗಿದೆ 88%. ಸೊ ಏನು ಸರ್ ಇಷ್ಟು ವೋಟಿಂಗ್ ಆಗೋದಕ್ಕೆ ಕಾರಣ ಏನಿರಬಹುದು ನಿಮ್ಮ ಪ್ರಕಾರ? ನೋಡ್ರಿ, ಇದ್ರಲ್ಲಿ ಬಂಡವಾಳ ಒಳಗೆ ಬೇಕಾದಷ್ಟಿದೆ, ಅದೆಲ್ಲ ನಾವು ಹೇಳೋಕೆ ಹೋಗಲ್ಲ. ಆ ವೀಕ್ನೆಸ್ ಇವನು ಯಾವನ ಬಡ್ಡಿ ಮಗ ಇಲ್ಲಿ ಕೂತವನೆ, ಇವನೆಲ್ಲ ರಿಟೈರ್ಡ್ ಆಗವನೆ, ಸಂಬಳ ತಗೋತಾನೆ, ನೆಟ್ಟಿಗೆ ನೇರಾಗಿ ಇವನು ಮೂಗಿನ ನೇರಕ್ಕೆ ಮಾತಾಡ್ತಾನೆ. ನಮ್ಮ ಅವಸ್ಥೆ ನಾಯಕ್ ಪಾಡು. ನಮಗೆ ಬೇಕಾದಷ್ಟು ಮಾತಾಡಲೇ ಇಲ್ಲದಿದ್ರು ಸತ್ಯ ಎಲ್ರಿಗೂ ಗೊತ್ತಿದೆ ಏನು ಕತೆ ಅಂತ. ಅಲ್ಲಲ್ಲ, ಅದಕ್ಕೆ ಸತ್ಯ ತಿಳ್ಕೊಂಡಿರ್ತಾರೆ, ಆದರೆ ಆ ಸತ್ಯನ ಮಾತಾಡೋದಿಲ್ವಲ್ಲ. ಜನ ಸತ್ಯ ಎಲ್ಲನೂ ತಿಳ್ಕೊಂಡಿರ್ತಾರೆ, ಮಾತಾಡೋದಿಲ್ಲ. ಅವು ಏನು ಕೇಳ್ತಾರೆ? ನಿಂಜೋ ಬೆಲೆ ಏನಿದೆ ಅನ್ನೋದು ಹುಡ್ಕೋದು ಒಂದೇ ಕೆಲಸ. ಈಗ ನಾನು ಭೂಮಿ ನಮ್ಮನ್ನು ಸಾಕಿದೆ, ನಾವೇನದು ಕೊಟ್ಟು ಅಂತ ಅನ್ನೋದು ಮುಖ್ಯ ಅಲ್ಲ. ಅದೇನು ಕೊಡ್ತು ಅಂತ ಅನ್ನೋದು ಅದನ್ನು ನಾವು ಕೇಳ್ತೀವಿ ವಿನ, ನಾವು ಅದು ನಮ್ಮನ್ನು ಸಾಕಿದೆ, ನಾವೇನದು ಕೊಟ್ಟು ಅನ್ನೋದು ಮನುಷ್ಯ ಕೇಳಲ್ಲ. ಅದು ಎಲ್ಲ ಪ್ರಾಣಿ ಪಕ್ಷಿಗಳು ಈ ಭೂಮಿ ಮೇಲೆ ಮರಗಿಡನೂ ಸಮೇತ ಅದರ ಕೃತಜ್ಞತೆ ಇಟ್ಕೊಂಡವೆ, ಮನುಷ್ಯ ಪ್ರಾಣಿಲಿ ಇಲ್ಲ. ಇದು ಎಲ್ಲಿಂದ ಎಲ್ಲಿವರೆಗೂ ನೀವು ಬರೀರಿ. ನಾವು ಬೇಕಾದಷ್ಟು ಪುಸ್ತಕ ಓದಿ ಸಾಕಾಗಿ ಈಗ ಒಂದು 20 ವರ್ಷ ಆಯಿತು ಬಿಡ್ಬಿಟ್ಟಿದ್ದೀನಿ, ನಾನು ಓದೋದಿಲ್ಲ ಪುಸ್ತಕವ. ಎಲ್ಲ ನೀರು ಹೋಗಿ ಸಮುದ್ರಕ್ಕೆ ಸೇರೋದು. ಇನ್ನು ಅದರಲ್ಲಿ ಏನೂ ಇಲ್ಲ. ಸತ್ಯಂ ಧರ್ಮಂ ಜಯತೆ ಅನ್ನೋ ಒಂದೇ ತಕ್ಕ ಸೇರೋದು, ಅದೇ ಸಮುದ್ರ. ಈಗ ಸತ್ಯ ಕಾಣಿಸ್ತಾ ಇದೆಯಾ ನಿಮಗೆ? ಈಗ ಸತ್ಯ ಅದು ಇದೆ, ಎಲ್ಲರಿಗೂ ಕಾಣಿಸ್ತದೆ, ಎಲ್ಲರಿಗೂ ಇದೆ ಅಂತ ನಾವು ಹೇಳೋಕ್ಕಾಗಲ್ಲ. ಅದು ಅವ್ರವ್ರ ವಿದ್ಯೆ. ಈಗ ಒಬ್ಬ ಇಂಗ್ಲೆಂಡ್ಗೆ ಹೋಗ್ತಾನೆ, 10 ಮಕ್ಳು ಇರ್ತಾರೆ, ಒಬ್ಬ ಕಸ ಗುಡಿಸ್ತಾನೆ, ಒಬ್ಬ ಬತ್ಲೆಲ್ಲಿ ಬಿದ್ದಿರ್ತಾನೆ, ಒಬ್ಬ ಎಂಡ ಕುಡಿತಾನೆ,
ಒಬ್ಬ ಪ್ರಧಾನಿ ಆಯ್ತಾನೆ. ಈಗ ನಮ್ಮ ದೇಶದವ್ರು ಹೊರಗಡೆ ಹೋದವರು ಎಲ್ಲರೂ ಪ್ರಧಾನಿ ಆದರೆ ಯಾರ್ಯಾರು ಆಗುವಂಥವ್ರು ಆಗಿದ್ದಾರೆ. ಅಲ್ಲಿಂದ ಬಂದವರು ಈಗ 800 ವರ್ಷ ಮುಸಲ್ಮಾನರು ಆಳಿದ್ರು ನಮ್ಮ ದೇಶನ. ತಗೊಂಡೋದ್ರೆ ಇಲ್ಲಿ ಗೋರ್ಕೊಂಡೋದ್ರು ಅಷ್ಟೇ. ಇನ್ನೇನು ಈ ಮಣ್ಣೇನು ತಗೊಂಡೋಗಕ್ಕಲ್ಲ ಅವ್ರ ಕೈಲಿ. ಇಂಗ್ಲೀಷ್ನವ್ರು 180 ವರ್ಷ ಆಳಿದ್ರು, ತಗೊಂಡೋದ್ರೆ ಅವ್ರ ಕೈಲಿ ಆಗಲೇ ಇಲ್ಲ. ಈಗ ನಾವು ಯೋಚನೆ ಮಾಡಬೇಕೇನು ಅಂದರೆ, ನಮಗೆ ಇಲ್ಲಿ ಇದು ಈ ಪ್ರಪಂಚ, ಈ ಭೂಲೋಕ ನಮ್ಮದು ಒಂದೇ ಅಲ್ಲ, ಇಂಥ 1 ಕೋಟಿ ಇದಿದೆ. ಎಲ್ಲ ಭೂಲೋಕನೂ ಆಳುವಂಥ ಶಕ್ತಿ ದಾತ ಒಬ್ಬಿದ್ದಾನೆ. ಅವನ ನಿಯಮ ಏನಿದೆಯೋ ಅವನ ಜಡ್ಜ್ಮೆಂಟ್ ಏನಿದೆಯೋ ಅದೇ ನಡೆಯೋದು, ಬೇರೆ ನಡೆಯಲ್ಲ ರೀ. ಈ ಪುಸ್ತಕ ಪೊಲಿಟಿಕ್ಸ್ ಮಾತಾಡೋದಾದರೆ ಸರ್, ನಮ್ಮ ಜನನೂ ಎಷ್ಟರ ಮಟ್ಟಿಗೆ ಸರಿ ಇದ್ದಾರೆ ಅನ್ನೋ ಪ್ರಶ್ನೆ ಬರುತ್ತೆ. ಯಾಕೆಂತ ಹೇಳಿದರೆ, ದುಡ್ಡು ತೊಗೊಂಡು ಓಟ್ ಮಾಡ್ತಾರೆ, ಅಂದರೆ ದುಡ್ಡು ಇಸ್ಕೊಂಡು ಓಟ್ ಮಾಡ್ತಾರೆ, ಆಮೇಲೆ ಅಭಿವೃದ್ಧಿ ಮಾಡಿಲ್ಲ ಅಂದರೆ ಸುಮ್ಮನೆ ಇರ್ತಾರೆ. ಇದು ದೊಡ್ಡ ರೇಟು. ನಿಮ್ಮ ಹತ್ರ ಜೋಬಲ್ಲಿ ದುಡ್ಡಿದೆ, ನನ್ನ ಹತ್ರ ಜೋಬಲ್ಲಿ ದುಡ್ಡಿದೆ, ಅವನ ಹತ್ರ ದುಡ್ಡಿಲ್ಲ. ಸಿದ್ದರಾಮಯ್ಯ ನಿಮ್ಮಿಬ್ಬರು ದುಡ್ಡನ್ನು ಕಿತ್ತಿ ಅವ್ರ ಜೋಬಿಗೆ ಹಾಕ್ತೀನಿ ಅಂತಾನೆ. ಇದಕ್ಕೇನು ಹೇಳಿರಿ? ನಾನು ದುಡ್ಡ ಇಟ್ಕೊಂಡದ್ದಂಗೆ. ಈಗ ಜಾತಿ ಅಂತ ಹೋಯ್ತೀವಿ, ನೀತಿ ಅಂತ ಹೋಯ್ತೀವಿ. ನೀತಿಗೆಟ್ಟವ ವಲಯ ಆಯ್ತಾನೆ. ಮನುಷ್ಯನ ನೀತಿಗೆಟ್ಟನು ವಲಯ ಮನಸ್ಸು ಮಾಡಿದ್ರೆ ಬ್ರಾಹ್ಮಣ ಹಾಕೋ ಸಾಧ್ಯ ಇದೆ, ಬ್ರಾಹ್ಮಣ ಕೆಟ್ಟೋದ್ರೆ ವಲಯ ಹಾಕೋ ಸಾಧ್ಯ ಇದೆ. ಅದು ಅವ್ರವ್ರ ಕೈನಲ್ಲಿದೆ. ಈಗ ಸರ್ಕಾರ ಎಲ್ಲನೂ ಶುದ್ಧ ಮಾಡ್ತೀನಿ ಅಂತಲ್ಲ, ಎಷ್ಟು ಜನ ಶುದ್ಧ ಮಾಡಿದೆ? ಕಾಯ್ತಾ ಇದ್ರ ಕೈಲಿ. ಸ್ವತಂತ್ರ ಬಂದಾಗಿನಿಂದ ಅವ್ರು ಗೋರ್ಕೊಂಡು ಹೋದವ್ರು ಅವ್ರು ಬಿಟ್ಬಿಡಿ, 800 ವರ್ಷ 180 ವರ್ಷ ಅವ್ರು ಬಿಸಾಕಿ. ಈ ನಮ್ಮಲ್ಲೇ ಸ್ವತಂತ್ರ ಬಂದಮೇಲೆ ಎಷ್ಟು ಜನ ಏನು ಕೈ ಕಾಲು ಕಟ್ಟಾಕಿದ್ದಾರೆ ಎಲ್ಲರಿಗೂ. ನೀನು ಇದು ಊಟ ಮಾಡು, ಇದು ಊಟ ಮಾಡು ಅಂತ. ಈಗ ದುಡಿಯೋನು, ಸಂಪಾದನೆ ಮಾಡೋನು, ಬಡವ ತಿನ್ನು ಕಿತ್ತು ಭಿಕ್ಷಿಕ್ನೂ ಜೀವನ ಮಾಡ್ತಾನೆ. ಈಗ ಮೊನ್ನೆ ನಮ್ಗೆ ಬಡವರ ಒಂದು ಬಡತನನೇ ಬಂಡವಾಳ ಮಾಡ್ಕೋತಿದ್ದಾರೆ ಈ ರಾಜಕಾರಣಿಗಳು ಅಂತ. ಅದಕ್ಕೆ ನಾವು ಹೇಳೋದು, ಸತ್ಯಂ ಧರ್ಮಂ ಜಯತೆ ಅನ್ನೋ ವಿಚಾರ ಇದೆಯಲ್ಲ, ಇದು ಎಲ್ಲದೂ ಅದರಲ್ಲಿ ಬರ್ತದೆ. ಎಲ್ಲ ಅಲ್ಲಿ ದೇವತೆಗಳುವೆ. ಈ ಭೂಮಿನ ಶಕ್ತಿಗತವಾಗಿ ಇಂಥ ಭೂಮಿಗಳು ಒಂದು ಕೋಟಿ ಇದೆ. ಇದು ಒಂದೇ ಅಲ್ಲ ಭೂಗ್ರಹ. ನಮ್ಮ ಪ್ರಧಾನಿ ಒಬ್ಬನೇ ಅಲ್ಲ ಇರೋದು. ನಮ್ಮ ಪ್ರಧಾನಿ ಅಂತವ್ರು ಕೋಟಿಗಟ್ಟಲೆ ಇದ್ದಾರೆ. ನಮ್ಮ ಪ್ರಧಾನಿ ಒಬ್ಬನೇ ಅಂತ ನಾವು ಹೇಳ್ಕೊತೀವಿ. ಇಡೀ ಪ್ರಪಂಚಕ್ಕೆ ಒಬ್ಬನೇ ಅಂತ ನಾನು ಹೇಳ್ತೀನಿ. ಅದಕ್ಕೆ ನೀವು ಹೇಳಿರಿ, ನೀವು ಹೇಳೋದಿಲ್ಲ. ಈಗ ಮೋದಿನ ನಾನೇನು ಹೇಳ್ತೀನಿ ಅಂದರೆ, ನನ್ನ ಮನಸ್ಸಿಗೆ ನನ್ನ ಆತ್ಮಕ್ಕೆ ಹಿಡ್ದಿರೋದ್ರಿಂದ ಇಡೀ ಪ್ರಪಂಚಕ್ಕೆಲ್ಲ ಅವನೇ ಒಬ್ಬನೇ ಪ್ರಧಾನಿ. ಒಬ್ಬರಲ್ಲೂ ಒಂದೊಂದು ಅಭಿಪ್ರಾಯ ಇರ್ತದೆ. ನಾವು ಸತ್ಯಾಂಶ ಮಾತಾಡಬೇಕು. ನಾವು ಸತ್ಯ ಬಿಟ್ಟ ಅಂದರೆ ಆ ಮಾತಿಗೆ ಬೆಲೆ ಇಲ್ಲ. ಮನುಷ್ಯನಿಗೆ ಒಂದು ಬೆಲೆ ಇದೆ. ಮನುಷ್ಯ ದೈವಮಾನವ. ಅವನಿಗೆ ಎಲ್ಲ ಬುದ್ಧಿಶಕ್ತಿನೂ ಅವನ ಹತ್ರ ದೇವ್ರು ಕೊಟ್ಟು ಅವನ್ನ ಇಲ್ಲಿ ಈ ಭೂಮಿ ಮೇಲೆ ಬಿಟ್ಟಿರೋದು. ಈ ಮನುಷ್ಯರೇ ಇಲ್ಲದೆ ಹೋದ್ರೆ ಈ ಭೂಮಿ ಸ್ವರ್ಗ ಆಗ್ತದೆ. ಅದು ಗೊತ್ತೇ ನಿಮಗೆ? ಬೇರೆಯವ್ರು ಯಾರು ಮಾತಾಡಿದ್ರು ಒಪ್ಪರೆ? ನಾನು ಒದಿರಲ್ಲ ಅವನಿಗೆ ಅಂತಾರೆ. ಈಗ ಭೂಮಿ ಮೇಲೆ ಏನೂ ಇಲ್ಲದೆ ಪ್ರಾಣಿ ಪಕ್ಷಿ ಅದಕ್ಕೆ ಸಂಬಂಧಪಟ್ಟ ಅಷ್ಟು ಮನುಷ್ಯ ಅನ್ನೋ ಒಂದು ಪ್ರಾಣಿ ಇಲ್ಲದೆ ಹೋದರೆ ಈ ಭೂಮಿ ಹೆಂಗಿರ್ತದೆ ಗೊತ್ತಾ? ಸ್ವರ್ಗ ಆಯ್ತದೆ. ಅವತ್ತೇ ಸ್ವರ್ಗ. ನೀವು ಅದು ಬಾಕಿ ವಿಷಯ ಅದೇನು ನೀವು ಆಮೇಲೆ ಆಲೋಚನೆ ಮಾಡಿ. ನಾನು ಸುಳ್ಳೋ ತಪ್ಪೋ ನನಗೆ ಹಂಗೆ ಅನಿಸುತ್ತೆ. ನಾನು ಈ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಲಿದ್ದು ನಾನು ಒಂದು 37 ವರ್ಷ ಸರ್ವಿಸ್ ಮಾಡಿ ರಿಟೈರ್ಡ್ ಆಗಿ ಈಗ 23 ವರ್ಷ ಆಗೋಯ್ತು. ನನ್ನ ಶಕ್ತಿ ಹಂಗೆ ಹೇಳ್ತಾನೆ, ನನ್ನ ಬುದ್ಧಿ ಹಂಗೆ ಹೇಳ್ತದೆ. ಎಲ್ಲರಿಗೂ ಹೇಳಬೇಕು ಅಂತ ಹೇಳೋಕ್ಕಾಗಲ್ಲ. ಈಗ ನಾನು ಹೇಳಿದ್ನಲ್ಲ, ಕೂಲಿಗೆಟ್ಟು ಹೋದರೆ ಅವನು ವಲಯ ಆಯ್ತಾನೆ. ಅವನು ಬ್ರಾಹ್ಮಣ ಮನಸ್ಸು ಮಾಡಬೇಕಾದ್ರೆ ವಲಯ ಬ್ರಾಹ್ಮಣ ಆಗೋಕ್ಕೆ ಸಾಧ್ಯ ಇದೆ. ಇದು ಜಾತಿ ಇಲ್ಲವೇ ಇಲ್ಲ. ಜಾತಿ ಅನ್ನೋದು ಇಲ್ಲವೇ ಇಲ್ಲ. ಮನುಷ್ಯ ಜಾತಿ, ಅವು ಪ್ರಾಣಿ ಪಕ್ಷಿ, ಅವು ಜಾತಿ. ಹಂಗೆ ನೋಡೋಕೆ ಹೋದರೆ ಈ ಭೂಮಿಗೆ ಕಲ್ಲು ಬಾಂದು ಇದು ನನ್ನ ದೇಶ ಅಂತ ಹೇಳ್ತಾರೆ. ಬೋರಿ ಸುಳ್ಳು. ಇದಕ್ಕೆ ಸೂರ್ಯ ಅವನಿಗೆ ನಾವೇನು ದುಡ್ಡು ಕೊಡಲ್ಲ, ಸಾಕೊಂಡಿಲ್ಲ. ಅವನ್ನ ಗಾಳಿಗೇನು ದುಡ್ಡು ಕೊಡಲ್ಲ, ಭೂಮಿಗೇನು ದುಡ್ಡು ಕೊಡಲ್ಲ, ಯಾರನ್ನೋ ಸಂಬಳಕ್ಕೆ ಇಟ್ಕೊಂಡಿಲ್ಲ. ಅವ್ರ ಕೆಲಸ ಮಾಡ್ತಾನೇ ಇರ್ತವೆ, ನಿರಂತರವಾಗಿ ಮಾಡ್ತವೆ. ನಾವು ಮಾಡೇವೆ. ನಾವು ಅಲ್ಲಿ ಅವನು ಇಟ್ಟಿಗಿದ್ನ ಅವನ ಮೇಲೆ ಊಟ ಕೊಡ್ತಾನೆ, ದುಡ್ಡು ಎಷ್ಟು ಕೊಡ್ತಾನೆ, ಸಾಲಕ್ಕ 10 ಸಾಲ ಅಂತ ಹುಡುಕ್ತಾ ಇರ್ತೀವಿ. ಅದಕ್ಕೆ ಅದೇನಿಲ್ಲ. ಪಂಚಭೂತಗಳು ಅದ್ರ ಕೆಲಸ ಅವೇನು ಮಾಡಬೇಕೋ ಮಾಡ್ತಾ ಇರ್ತಾರೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.